ಜೋಗ ಜಲಪಾತವನ್ನ ಮೂಲಸೌಕರ್ಯ ಸೌಲಭ್ಯಗಳನ್ನ ಅಭಿವೃದ್ಧಿಪಡಿಸುವ ಮೂಲಕ ರಾಜ್ಯ ಸರ್ಕಾರವು ಒಂದು ಐಕಾನಿಕ್ ಪ್ರವಾಸಿ ತಾಣವಾಗಿ ಅಭಿವೃದ್ಧಿಪಡಿಸಲಿದೆ. ಸರ್ಕಾರ ಈಗಾಗಲೇ 184 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪ್ರವಾಸಿ ತಾಣದ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೆತ್ತಿಕೊಂಡಿದೆ. ನಾನು ಇದು ಬಂದಿರೋದು ಸೆಕೆಂಡ್ ಟೈಮು. ಫಸ್ಟ್ ನಾನು ಚೈಲ್ಡ್ಹುಡ್ ಅಂದರೆ 8th 9th ಓದ್ತಿರ್ಬೋದು. ಆ ಟೈಮಲ್ಲಿ ಯೋಗ ನೋಡೋಕೆ ಬಂದಿದ್ದು. ಇಷ್ಟೊಂದು ಇಂಪ್ರೂವ್ಮೆಂಟ್ಸ್ ಇದ್ದಿಲ್ಲ, ಬಟ್ ಡೌನ್ ಎಲ್ಲ ಹೋಗಿದ್ವಿ ನಾವು ಸ್ಕೂಲ್ ಕಡೆಯಿಂದ ಬಂದಾಗ. ಇವಾಗೆಲ್ಲ ಇಂಪ್ರೂವ್ಮೆಂಟ್ ಜಾಸ್ತಿ ಮಾಡಿದ್ದಾರೆ, ಕೆಳಗಡೆ ಬಿಡ್ತಿಲ್ಲ. ಅಂದರೆ ಬೇಸಿಗೆ ಟೈಮಲ್ಲಿ ನೀರು ಇರಲ್ಲ ಅಂತ ಹೇಳ್ತಿದ್ರು, ಬಟ್ ಈ ಮೇ ತಿಂಗಳ 2 ಸರಿ ಏನೋ ಮಳೆ ಆಯಿತು ಅಂತೇಳಿ ಇವತ್ತು ಮಳೆ ಬಂತು, ಜೋರು ಬಂತು. ನೀರು ಚೆನ್ನಾಗಿ ಬರ್ತಿದೆ, ನೋಡೋಕೆ ಚೆನ್ನಾಗಿದೆ. ನಿರ್ಮಾಣ ಕಾರ್ಯವು 2021ರಲ್ಲಿ ಆರಂಭವಾಗಿದ್ದು, ಈ ಸ್ಥಳವನ್ನ ಮಾದರಿ ಪ್ರವಾಸಿ ತಾಣವಾಗಿ ಅಭಿವೃದ್ಧಿಪಡಿಸಲಾಗುತ್ತಿದೆ. ಇದು ವಿದೇಶಗಳಿಗೂ ಮಾದರಿಯಾಗಲಿದ್ದು, ಈ ಸ್ಥಳಕ್ಕೆ ಭೇಟಿ ನೀಡುವವರ ಸಂಖ್ಯೆಯೂ ಹೆಚ್ಚಾಗಲಿದೆ. ತುಂಬ ದಿನ ಆಯಿತು ಜೋಗಿಗೆ ಬಂದು, ಒಂದು 10 ವರ್ಷದ ಮೇಲೆ ಬರ್ತಾ ಇದ್ದೀನಿ. ಡೆವಲಪ್ಮೆಂಟ್ ಎಲ್ಲ ಸ್ವಲ್ಪ ಕಾಣ್ತಾ ಇದೆ. ಹೋದ್ ಸರಿ ಬಂದಕ್ಕಿಂತನೂ ಎಲ್ಲ ಫೆಸಿಲಿಟೀಸು ಅದೆಲ್ಲ ಇಂಪ್ರೂವ್ ಆಗಿದೆ. ಸೊ ಬಟ್ ಬೇಗ ಮಾಡಿದ್ರೆ ಒಳ್ಳೆಯದು. ಎಲ್ರಿಗೂ ಆಪರ್ಚುನಿಟೀಸು ಸಿಗುತ್ತೆ, ಜಾಬ್ ಆಪರ್ಚುನಿಟೀಸ್ ಆಗುತ್ತೆ. ಟೂರಿಸಮಿಂದ ಒಂದು ದೊಡ್ಡ ಇಂಡಸ್ಟ್ರಿ ಆಗ್ತಿದೆ ಕರ್ನಾಟಕದಲ್ಲಿ. ಸೊ ಅದರಿಂದ ಎಲ್ರಿಗೂ ಜಾಬ್ ಸಿಗ್ಬೋದು. ಆಮೇಲೆ ಬಟ್ ಫೆಸಿಲಿಟೀಸ್ ಆರ್ ಮೋರ್ ಇಂಪಾರ್ಟೆಂಟ್. ಈಗ ಇನ್ನೂ ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ, ಬಟ್ ದೆರ್ ಈಸ್ ಕ್ವೈಟ್ ಅಮೌಂಟ್ ಆಫ್ ವರ್ಕ್ ದಟ್ ಹ್ಯಾಸ್ ಬೀನ್ ಹ್ಯಾಪನಿಂಗ್ ಹಿಯರ್. ಸೊ ಆಲ್ ದ ಬೆಸ್ಟ್ ಎಲ್ರಿಗೂ. ವರ್ಷವಿಡೀ ಪ್ರವಾಸಿಗರು ಈ ಸ್ಥಳಕ್ಕೆ ಭೇಟಿ ನೀಡುವುದು ಖಚಿತವಾಗಿರುವುದರಿಂದ ಈ ತಾಣವನ್ನು ಇನ್ನಷ್ಟು ಆಕರ್ಷಿಸುವಂತೆ ಮಾಡಲಾಗುತ್ತಿದೆ.